ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಯಾವ ಥರ ಪೂರಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಪೂರಿಗೆ ನಾನು ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸಿದ್ದೀನಿ. ನಾನು ಚಪಾತಿ ಮಾಡ್ತೀವಲ್ಲ ಅಷ್ಟು ದಪ್ಪದ ಉಂಡೆ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಚಪಾತಿ ಅಷ್ಟು ಜಾಸ್ತಿ ತಗೊಂಡು ಈಗ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಈ ಥರ ಕಟ್ ಮಾಡ್ತೀನಿ, ಈ ಕಡೆ ಮಧ್ಯ ಈ ಕಡೆ ಮಧ್ಯ. ಸೊ ಬೇಗ ತುಂಬ ಪೂರಿಗಳಾಗತ್ತೆ. ಈ ಐಡಿಯಾ ನನ್ನ ನಾದಿನಿ ಅಮೇರಿಕಾದಲ್ಲಿರೋರು ಹೇಳ್ಕೊಟ್ಟಿದ್ದು. 38 ವರ್ಷದ ಕೆಳಗಡೆ ನಮ್ಮ ಮನೆಗೆ ಬಂದಾಗ ನಾನು ಪೂರಿ ಮಾಡ್ತಾ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ರೌಂಡಾಗಿ ಲಟ್ಟಿಸ್ತಿದ್ದೆ. ಆಗ ಅವರು ಈ ಐಡಿಯಾ ಹೇಳಿದರು, ಬೇಗಲೂ ಆಗುತ್ತೆ, ತುಂಬ ಒಟ್ಟೊಟ್ಟಿಗೆ ಜನ ಇದ್ದಾಗ ಮಾಡಿದರೆ ತುಂಬ ಬೇಗ ಆಗುತ್ತೆ ಈ ಥರ ಮಾಡಿದರೆ ಅಂತಂದರು. ನಾನು ಅಷ್ಟು ವರ್ಷದಿಂದ ಹೀಗೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸ್ವರ್ಣ ಐಡಿಯಾಗೆ. ಈಗ ಇದನ್ನು ಕರೆದ್ಬಿಟ್ಟು ತೋರಿಸ್ತೀನಿ. ಈಗ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿರೋ ಪೂರಿನ ಈ ಕಡೆ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೋಡಿ, ರುಚಿಯಾದ ಪೂರಿ ಚನಾ ಮಸಾಲ ಜೊತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.